ಸ್ನೇಹಿತರೆ ನಮಸ್ಕಾರ. ಇಂದು ನಾವು ಬೆಂಗಳೂರಿನ ರಾಜಕೀಯದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ವಾಣಿಜ್ಯದ ಹೃದಯ ಭಾಗವಾದ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ ಒಬ್ಬ ಹಿರಿಯ ನಾಯಕನ ಜೀವನಗಾಥೆಯನ್ನ ನಿಮ್ಮ ಮುಂದೆ ಇಡಲಿದ್ದೇನೆ. ಅವರು ಮಾಜಿ ಶಾಸಕ ಮತ್ತು ಹಿರಿಯ ಕಾಂಗ್ರೆಸ್ಸಿಗ ಶ್ರೀ ಆರ್.ವಿ. ದೇವರಾಜ್ ಅವರು. ಇತ್ತೀಚೆಗಷ್ಟೇ ನಮ್ಮನ್ನೆಲ್ಲ ಅಗಲಿದ ಈ ನಾಯಕನ ರಾಜಕೀಯ ಪಯಣ, ಸಮಾಜ ಸೇವೆ ಮತ್ತು ಅವರ ಆಸ್ತಿಯ ವಿವರಗಳ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಆರ್.ವಿ. ದೇವರಾಜ್ ಅವರ ಪೂರ್ಣ ಹೆಸರು ರೊನೊರೋ ವೆಂಕಟೇಶಪ್ಪ ದೇವರಾಜ್. ಡಿಸೆಂಬರ್ 3, 1957ರಂದು ಜನಿಸಿದ ಅವರು ತಮ್ಮ ರಾಜಕೀಯ ಜೀವನವನ್ನ ಕಾಂಗ್ರೆಸ್ ಪಕ್ಷದೊಂದಿಗೆ ಆರಂಭಿಸಿದರು. ಅವರ ಮೊದಲ ಪ್ರಮುಖ ರಾಜಕೀಯ ಮೈಲುಗಲ್ಲು ಚಾಮರಾಜಪೇಟೆ ಕ್ಷೇತ್ರದಿಂದ. ಹೌದು, ದೇವರಾಜ್ ಅವರು 1989ರಿಂದ 1999ರ ಅವಧಿಯಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ 2 ಬಾರಿ ಸೇವೆಯನ್ನ ಸಲ್ಲಿಸಿದರು. ಈ ಅವಧಿಯಲ್ಲಿ ಅವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಜನಪ್ರಿಯತೆ ಗಳಿಸಿದರು. ನಂತರ 2000 ಇಸವಿಯಿಂದ ಅಕ್ಟೋಬರ್ 2007ರವರೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿ ಸಾರಿಗೆ ವ್ಯವಸ್ಥೆಯ ಸುಧಾರಣೆಗೆ ಕೊಡುಗೆಯನ್ನ ನೀಡಿದ್ದಾರೆ. ಜೊತೆಗೆ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂದರೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಂದರೆ ಎಐಸಿಸಿ ಸದಸ್ಯರಾಗಿ ಪಕ್ಷ ಸಂಘಟನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಕ್ಷೇತ್ರ ಪುನರ್ ವಿಂಗಡಣೆಯ ನಂತರ ಅವರು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ರಾಜಕಾರಣದ ಕೇಂದ್ರ ಬಿಂದುವಾದರು. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಚಿಕ್ಕಪೇಟೆ ಶಾಸಕರಾಗಿ ಆಯ್ಕೆಯಾದರು. ಇವರು ಒಟ್ಟು 3 ಬಾರಿ ಶಾಸಕರಾಗಿ ವಿಧಾನಸಭೆ ಪ್ರವೇಶ ಮಾಡಿದ್ರು. ದೇವರಾಜ್ ಅವರು ಕೇವಲ ರಾಜಕಾರಣಿ ಆಗಿರಲಿಲ್ಲ, ಅದಕ್ಕೂ ಮೀರಿದ ಒಬ್ಬ ಸಮಾಜ ಸೇವಕ. ಬೃಹತ್ ವಾಣಿಜ್ಯ ಚಟುವಟಿಕೆಗಳ ತಾಣವಾದ ಚಿಕ್ಕಪೇಟೆಯ ಸಮಸ್ಯೆಗಳನ್ನು ಹತ್ತಿರದಿಂದ ಕಂಡವರು. ಮೂಲಭೂತ ಸೌಕರ್ಯಗಳ ಕೊರತೆ, ಮಳೆಗಾಲದ ಸಮಸ್ಯೆಗಳು ಮತ್ತು ವ್ಯಾಪಾರಸ್ಥರ ಹಿತಾಸಕ್ತಿಗಳಿಗಾಗಿ ಅವರು ಶಾಸಕರಾಗಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಅವರು ರಾಜ್ಯಕ್ಕೆ ಹೊರತಾಗಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿ ನಗರ ಪ್ರದೇಶದ ಬಡವರ ವಸತಿ ಸಮಸ್ಯೆಗಳನ್ನು ಪರಿಹರಿಸಲು ಶ್ರಮವಹಿಸಿದರು. ಕಷ್ಟ ಎಂದು ಬಂದವರಿಗೆ ಸಹಾಯ ಮಾಡುವುದರಲ್ಲಿ, ಜನರ ಮಧ್ಯೆ ಬೆರೆಯುವುದರಲ್ಲಿ ದೇವರಾಜ್ ಎಂದಿಗೂ ಕೂಡ ಹಿಂದೆ ಬೀಳಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಚುನಾವಣೆಗಳಲ್ಲಿ ಹಿನ್ನಡೆಯಾದರೂ ಕೂಡ ಅವರು ತಮ್ಮ ಕ್ಷೇತ್ರದ ಜನರೊಂದಿಗೆ ಸದಾ ಸಂಪರ್ಕದಲ್ಲಿದ್ದರು. ಅವರ ಅಗಲಿಕೆಯನ್ನ ರಾಜಕೀಯ ಗಣ್ಯರು ಮತ್ತು ಕ್ಷೇತ್ರದ ಜನತೆ ದೊಡ್ಡ ನಷ್ಟ ಅಂತ ಪರಿಗಣಿಸಿದ್ದಾರೆ. ರಾಜಕೀಯ ನಾಯಕರ ಆಸ್ತಿ ವಿವರಗಳು ಸಾರ್ವಜನಿಕ ಚರ್ಚೆಯ ವಿಷಯವಾಗಿರೋದು ಬಹಳ ಸಹಜ. ಆರ್.ವಿ. ದೇವರಾಜ್ ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ ಪ್ರಕಾರ ಅವರ ಆಸ್ತಿ ವಿವರಗಳು ಕಾಲಕಾಲಕ್ಕೆ ಹೆಚ್ಚಳವಾಗಿವೆ. ನಾವು ಅವರ ಕಳೆದ 2 ಪ್ರಮುಖ ಚುನಾವಣೆಗಳ ಅಫಿಡವಿಟ್ ಅನ್ನ ಗಮನಿಸೋಣ. ಅವರ ಒಟ್ಟು ಆಸ್ತಿ ಸುಮಾರು 81 ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗಿದೆ. ಇದರಲ್ಲಿ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಎರಡೂ ಕೂಡ ಸೇರಿವೆ. ಇನ್ನು ಇದರಲ್ಲಿ ಸಾಲಗಳು ಅಂತ ಬಂದಾಗ ಸುಮಾರು 23 ಕೋಟಿಗಿಂತಲೂ ಹೆಚ್ಚಾಗಿದೆ. ಇನ್ನು 2023ರ ವಿಧಾನಸಭಾ ಚುನಾವಣೆಯ ಅಫಿಡವಿಟ್ ಪ್ರಕಾರ ಸುಮಾರು 97.86 ಕೋಟಿಗಿಂತಲೂ ಹೆಚ್ಚಾಗಿದೆ. ಇದು ಅವರ ಮತ್ತು ಅವರ ಕುಟುಂಬದ ಒಟ್ಟು ಘೋಷಿತ ಆಸ್ತಿಯಾಗಿದೆ. ಇದರಲ್ಲಿ ಸಾಲಗಳು ಸುಮಾರು 23.54 ಕೋಟಿಗಿಂತಲೂ ಹೆಚ್ಚಾಗಿದೆ. ಅವರ ಆಸ್ತಿಯು ಬ್ಯಾಂಕ್ ಠೇವಣಿಗಳು, ಕಂಪನಿಗಳಲ್ಲಿನ ಷೇರುಗಳು, ವೈಯಕ್ತಿಕ ಸಾಲಗಳು ಅಥವಾ ಮುಂಗಡಗಳು, ಚಿನ್ನಾಭರಣಗಳು, ಹಾಗೆ ಬೆಂಗಳೂರು ಮತ್ತು ಇತರೆಗಳಲ್ಲಿ ಕೃಷಿಯೇತರ ಭೂಮಿ, ವಸತಿ ಮತ್ತು ವಾಣಿಜ್ಯ ಕಟ್ಟಡಗಳ ರೂಪದಲ್ಲಿತ್ತು. ಈ ಅಂಕಿ ಅಂಶಗಳು ಅವರ ರಾಜಕೀಯ ಮತ್ತು ವಾಣಿಜ್ಯ ಜೀವನದ ಯಶಸ್ಸನ್ನು ತೋರಿಸುತ್ತವೆ. ಆರ್.ವಿ. ದೇವರಾಜ್ ಅವರು ತಮ್ಮ ಪತ್ನಿ ಶ್ರೀಮತಿ ಮಮತಾ ರಾಜ್ ಸೇರಿದಂತೆ ಕುಟುಂಬವನ್ನ ಅಗಲಿದ್ದಾರೆ. ಅವರು ಮೊನ್ನೆಯಷ್ಟೇ ತಮ್ಮ 67ನೇ ವರ್ಷದ ಹುಟ್ಟುಹಬ್ಬದ ಮುನ್ನಾ ದಿನದಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿದಾಗ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ನಿನ್ನೆ ನಿಧನರಾಗಿದ್ದಾರೆ. ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರ ಈ ಹಠಾತ್ ನಿಧನವು ರಾಜ್ಯದ ರಾಜಕೀಯ ವಲಯಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಆಘಾತ ಕೊಟ್ಟಿದೆ.
ಸಾರ್ವಜನಿಕ ಜೀವನದಲ್ಲಿ ಶಾಸಕರಾಗಿ, ನಿಗಮದ ಅಧ್ಯಕ್ಷರಾಗಿ ಮತ್ತು ಪಕ್ಷದ ಪ್ರಮುಖ ಪದಾಧಿಕಾರಿಯಾಗಿ ಆರ್.ವಿ. ದೇವರಾಜ್ ಅವರ ಸೇವೆಗಳು ಸ್ಮರಣೀಯ. ಅವರ ಬದುಕು ಮತ್ತು ಸಾಧನೆಗಳು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ನೀಡಲಿ. ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಅವರ ಕುಟುಂಬದವರು ಮತ್ತು ಅವರ ಬೆಂಬಲಿಗರಿಗೆ ಸಂತಾಪಗಳನ್ನು ಸೂಚಿಸುತ್ತಾ ಇಲ್ಲಿಗೆ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀವಿ. ಇನ್ನೂ ಹೆಚ್ಚೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಧನ್ಯವಾದ. ಕರ್ನಾಟಕ.